Who are you? Good question. ನೀವು ಇಂದು ನೋಡುವ ವಿರಾಟ್ ಕೊಹ್ಲಿ ಅಗ್ರೆಷನ್, ಫಿಟ್ನೆಸ್ ದಾಖಲೆಗಳು. ಆದರೆ ಈ ಯಶಸ್ಸಿನ ಹಿಂದೆ ಒಬ್ಬ ಸಾಮಾನ್ಯ ಹುಡುಗನ ಅಸಾಮಾನ್ಯ ಹೋರಾಟ ಇದೆ. ಇದು ವಿರಾಟ್ ಕೊಹ್ಲಿಯ ಜೀವನ ಕಥೆ. ವಿರಾಟ್ ಕೊಹ್ಲಿ ಜನಿಸಿದ್ದು 5 ನವೆಂಬರ್ 1988 ದೆಹಲಿಯಲ್ಲಿ. ಚಿಕ್ಕ ವಯಸ್ಸಿನಲ್ಲಿಯೇ ಅವನಿಗೆ ಕ್ರಿಕೆಟ್ ಅಂದರೆ ಪ್ರಾಣ. ಬೆಳಗ್ಗೆ ಬೇಗ ಎದ್ದು ಸಂಜೆ ತಡವಾಗುವವರೆಗೂ ಕ್ರೀಡಾಂಗಣದಲ್ಲಿ ಅಭ್ಯಾಸ. ಅವನ ತಂದೆ ಪ್ರೇಮ್ ಕೊಹ್ಲಿ ವಿರಾಟ್ ಪ್ರತಿಭೆಯನ್ನು ಗುರುತಿಸಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದರು. 2006 ವಿರಾಟ್ ಜೀವನದಲ್ಲಿ ಅತಿದೊಡ್ಡ ಶಾಕ್. ಅವನ ತಂದೆ ನಿಧನರಾದರು. ಮುಂದಿನ ದಿನವೇ ವಿರಾಟ್ ಕೊಹ್ಲಿ ಪಂದ್ಯ ಆಡಲು ಮೈದಾನಕ್ಕಿಳಿದ. ಕಣ್ಣಲ್ಲಿ ಕಣ್ಣೀರು. ವಿಶ್ವಕಪ್ ಭಾರತ ತಂಡದ ನಾಯಕ. ವಿಶ್ವಕಪ್ ಗೆಲುವು ಇದೇ ಅವನಿಗೆ ಭಾರತ ತಂಡದ ಬಾಗಿಲು ತೆರೆಯಲು. ಅದೇ ವರ್ಷ ಟೀಮ್ ಇಂಡಿಯಾ ಡೆಬ್ಯೂ. ಹೋರಾಟದಿಂದ ಹೀರೋವರೆಗೂ. ಆರಂಭದಲ್ಲಿ ವಿಫಲತೆ, ಟೀಕೆಗಳು, ಟ್ರೋಲ್ಗಳು. ಆದರೆ ವಿರಾಟ್ ಕೈ ಬಿಡಲಿಲ್ಲ. ಫಿಟ್ನೆಸ್, ಬದಲಾವಣೆ, ಆಹಾರ ನಿಯಂತ್ರಣೆ, ನಿರಂತರ ಅಭ್ಯಾಸ, ನಾಯಕತ್ವ ಮತ್ತು ದಾಖಲೆಗಳು. ಟೀಮ್ ಇಂಡಿಯಾ ಕ್ಯಾಪ್ಟನ್. ಟೆಸ್ಟ್, ODI, T20 ಎಲ್ಲದಲ್ಲೂ ದಾಖಲೆಗಳು. ವಿಶ್ವದ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬ. ವಿರಾಟ್ ಕೊಹ್ಲಿ ಅಂದರೆ ಪ್ಯಾಷನ್, ಡಿಸಿಪ್ಲಿನ್ ಪ್ಲಸ್ ಕಾನ್ಫಿಡೆನ್ಸ್. ವಿರಾಟ್ ಕೊಹ್ಲಿ ಮದುವೆ ಆದರೂ ಅನುಷ್ಕಾ ಶರ್ಮಾ ಜೊತೆ. ಅವಳು ಅವನಿಗೆ ಸಪೋರ್ಟ್, ಶಾಂತಿ, ಬಲ. ಇಂದು ಅವನು ಒಬ್ಬ ತಂದೆ, ಒಬ್ಬ ನಾಯಕ, ಒಬ್ಬ ಲೆಜೆಂಡ್. ಜೀವನ ಪಾಠ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿರಲಿ ಶಿಸ್ತು ಮತ್ತು ಕ್ರಮ ಬಿಡಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ವಿರಾಟ್ ಕೊಹ್ಲಿ ನಮಗೆ ಕಲಿಸಿದ ಪಾಠ ಯಶಸ್ಸು ಪ್ರತಿಭೆಯಿಂದ ಅಲ್ಲ, ನಿರಂತರ ಹೋರಾಟದಿಂದ ಬರುತ್ತದೆ ಎಂದು. ಇನ್ನು RCB ಮತ್ತು ವಿರಾಟ್ ಕೊಹ್ಲಿಯ ಬಗ್ಗೆ ಹೇಳಬೇಕೆಂದರೆ, ವಿರಾಟ್ ಕೊಹ್ಲಿ 2008ರಿಂದ ಇಂದಿನವರೆಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತಂಡದ ಅವಿಭಾಜ್ಯ ಅಂಗವಾಗಿದ್ದಾರೆ. IPL ಇತಿಹಾಸದಲ್ಲೇ ಒಂದೇ ತಂಡಕ್ಕೆ ಇಷ್ಟು ವರ್ಷ ನಿಷ್ಠೆಯಿಂದ ಆಡಿದ ಆಟಗಾರ ಎಂಬ ಗೌರವ ಇವರಿಗೆ ಸಲ್ಲುತ್ತದೆ. RCBಗಾಗಿ ಅವರು ಅನೇಕ ಸ್ಮರಣೀಯ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. IPLನಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ ಆಟಗಾರ ಎಂಬ ದಾಖಲೆ ಅವರದ್ದೇ. RCB ಪರವಾಗಿ ಹೆಚ್ಚು ಶತಕಗಳನ್ನು ಬಾರಿಸಿದ ಆಟಗಾರ ಕೂಡ ವಿರಾಟ್ ಕೊಹ್ಲಿ. 2013ರಿಂದ 2020ರವರೆಗೂ ಅವರು RCB ತಂಡದ ಕ್ಯಾಪ್ಟನ್ ಆಗಿದ್ದರು. ಅವರ ನಾಯಕತ್ವದ RCB ತಂಡವು ಹಲವಾರು ಬಾರಿ ಪ್ಲೇ ಆಫ್ ಹಂತದಲ್ಲಿ ತಲುಪಿತ್ತು. 2016ರ IPL ಸೀಸನ್ನಲ್ಲಿ ಅವರು 973 ರನ್ಗಳನ್ನು ಗಳಿಸಿ ಇಂದಿಗೂ ಅತಿ ಹೆಚ್ಚು ರನ್ಗಳ ದಾಖಲೆ ಹೊಂದಿದ್ದಾರೆ. ಆ ಸೀಸನ್ನಲ್ಲಿ ಅವರು RCBಗೆ ಅನೇಕ ಪಂದ್ಯಗಳಲ್ಲಿ ಒಬ್ಬರೇ ಗೆಲ್ಲಿಸಿದ್ದರು. RCBನಲ್ಲಿ ವಿರಾಟ್ ಕೊಹ್ಲಿಯ ಪಾತ್ರ ಕೆಲವು ಆಟಗಾರನಷ್ಟೇ ಅಲ್ಲ, ಅವರು ತಂಡದ ಆತ್ಮವಿಶ್ವಾಸ, ಅವರು ಶಿಸ್ತು, ಫಿಟ್ನೆಸ್, ಆಕ್ರಮಣಕಾರಿ ಆಟದ ಶೈಲಿ ಮತ್ತು ಗೆಲ್ಲುವ ಮನೋಭಾವ RCB ತಂಡಕ್ಕೆ ದೊಡ್ಡ ಪ್ರೇರಣೆ ನೀಡಿದೆ. ಮತ್ತು 2025ರಲ್ಲಿ RCB ಟ್ರೋಫಿ ಗೆದ್ದಿರುವುದನ್ನು ಎಂದೂ ಮರೆಯಲಾಗದು.